ಬ್ರಾಡ್ ಪಿಟ್ ಬರೀ 2 ವಾರದಲ್ಲಿ ಕಾಲೇಜ್ ಮುಗಿಯೋ ಟೈಮಲ್ಲಿ ಕಾಲೇಜ್ನ ಡ್ರಾಪ್ ಔಟ್ ಮಾಡ್ಬಿಟ್ಟು ಹಾಲಿವುಡ್ಗೆ ಹೋಗ್ತಾರೆ. ಅವತ್ ಮಾತ್ರ ಅವರು ಆ ರಿಸ್ಕ್ ತಗೊಂಡಿಲ್ಲ ಅಂದ್ರೆ ನಾವು ಈ ಫೈಟ್ ಕ್ಲಬ್, F1, 7 ಇಂಥ ಮಾಸ್ಟರ್ ಪೀಸ್ ಮೂವೀಸ್ ನಾವು ನೋಡಕ್ಕೆ ಆಗಿರಲ್ಲ. ಈ ವಿಡಿಯೋ ಖಂಡಿತಾಗಿ ನಿಮ್ಗೆ ಮೋಟಿವೇಟ್ ಮಾಡುತ್ತೆ. 1963 ಇವರು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಇವರು ಚಿಕ್ಕ ವಯಸ್ಸಲ್ಲಿ ಇರುವಾಗನೇ ಮೂವೀಸ್ ಮೇಲೆ ತುಂಬಾ ಕ್ರೇಜ್ ಇರುತ್ತೆ. ಒಂದು ಸಿಚುವೇಶನ್ ಅಲ್ಲಿ ಇವ್ರ ಅಮ್ಮ ಅಪ್ಪ ಹತ್ರ ಆ ಮೂವಿಯಲ್ಲಿ ಆ ಹೀರೋ ಹೆಂಗ್ ಆಕ್ಟ್ ಮಾಡ್ತಾರೋ ಅದೇ ತರ ಇವರು ಆಕ್ಟ್ ಮಾಡಿ ತೋರಿಸ್ತಾರೆ. ಬಟ್ ಪ್ಯಾರೆಂಟ್ಸ್ ಹೇಳ್ತಾರೆ, ನಿನಗೆ ಇದೆಲ್ಲ ಅವಶ್ಯಕತೆ ಇಲ್ಲ, ಫಸ್ಟ್ ನೀನು ಹೋಗಿ ಡಿಗ್ರಿನ ಕಂಪ್ಲೀಟ್ ಮಾಡು ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಡಿಗ್ರಿನ ಕಂಪ್ಲೀಟ್ ಮಾಡೋದಕ್ಕೆ 2 ವಾರ ಇರುತ್ತೆ. ಆ ಒಂದು ಟೈಮ್ ಅಲ್ಲಿ ಯೋಚನೆ ಮಾಡ್ತಾರೆ, ಓದ್ ಮುಗಿಸಿದ್ರೆ ಬರೀ ನಮ್ಮ ಫ್ಯಾಮಿಲಿಗೆ ಮಾತ್ರ ನಮ್ ಕಂಡ್ರೆ ಇಷ್ಟ ಆಗುತ್ತೆ, ಅದೇ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಎಲ್ಲಾರ್ಗು ನನ್ನ ಕಂಡ್ರೆ ಇಷ್ಟ ಆಗುತ್ತೆ, ಸುಮ್ನೆ ಕುತ್ಕೊಂಡು ಕನ್ಸ್ಕಂತಿದ್ರೆ ಏನೋ ಮಾಡಕ್ಕಾಗಲ್ಲ ಅಂತ ರಿಯಲೈಸ್ ಆಗ್ತಾರೆ. ಕಾಲೇಜ್ನ ಡ್ರಾಪ್ ಔಟ್ ಮಾಡ್ಬಿಟ್ಟು ಬರೀ $350 ಇಟ್ಕೊಂಡು ಲಾಸ್ ಏಂಜಲ್ಸ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಡೆಲಿವರಿ ಬಾಯ್, ಲೇಬರ್ ಕೆಲಸ ಮಾಡೋದು, ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಅಂಗಡಿ ಮುಂದೆ ಡ್ಯಾನ್ಸ್ ಮಾಡೋದು, ಈ ತರ ಸಿಗೋ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಸಿನಿಮಾಗೆ ಟ್ರೈ ಮಾಡ್ತಿರ್ತಾರೆ. ಯಾವಾಗಪ್ಪ ಆಪರ್ಚುನಿಟಿ ಸಿಗುತ್ತೆ ಅಂತ ವೈಟ್ ಮಾಡ್ತಿರ್ತಾರೆ. 2 ವರ್ಷ ಕಷ್ಟಪಟ್ಟು ಟ್ರೈ ಮಾಡಿರೋದಕ್ಕೆ ಒಂದು ಟಿವಿ ಶೋ ಅಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಸಂತೋಷವಾಗಿ ಆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ತುಂಬಾ ಮೂವೀಸ್ ಅಲ್ಲಿ ಚಿಕ್ಕ ಕ್ಯಾರೆಕ್ಟರ್ಸ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. 1991 ಅಲ್ಲಿ ಥೆಲ್ಮಾ ಅಂಡ್ ಲೂಯಿಸ್ ಆ ಮೂವಿಯಲ್ಲಿ ಒಂದು ಸೈಡ್ ಕ್ಯಾರೆಕ್ಟರ್ ರೋಲ್ ಅಲ್ಲಿ ಆಕ್ಟ್ ಮಾಡಿರ್ತಾರೆ. ಆ ಒಂದು ಕ್ಯಾರೆಕ್ಟರ್ ನೋಡಿ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ನೆಕ್ಸ್ಟ್ ಒಳ್ಳೆ ಮೂವೀಸ್ಗೆ ಹೀರೋ ರೋಲ್ಗೆ ಚಾನ್ಸ್ ಸಿಗುತ್ತೆ. ಮೀಟ್ ಜೋ ಬ್ಲಾಕ್, ಟ್ರಾಯ್, 7, ಫೈಟ್ ಕ್ಲಬ್, ಒನ್ಸ್ ಅಪಾನ್ ಎ ಟೈಮ್ ಹಾಲಿವುಡ್, F1 ಈ ಮೂವೀಸ್ ಅಲ್ಲಿ ಇವ್ರನ್ನ ಬಿಟ್ರೆ ಯಾರ ಕೈಯಲ್ಲೂ ಆಕ್ಟ್ ಮಾಡಕ್ಕಾಗಲ್ಲ. ಆ ಲೆವೆಲ್ಗೆ ಇವ್ರ ಆಕ್ಟಿಂಗ್ ಇರುತ್ತೆ. 2020 ಅಲ್ಲಿ ಆಸ್ಕರ್ ಅವಾರ್ಡ್ ನ ವಿನ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅಂದ್ರೆ ಹಾಲಿವುಡ್ ಅಲ್ಲಿ ಬ್ರಾಡ್ ಪಿಟ್. ಇವ್ರ ಸ್ಟೋರಿಯಿಂದ ನಾವೇನ್ ತಿಳ್ಕೊಬಹುದು ಅಂದ್ರೆ ಬರೀ ಕನ್ಸ್ಕಂತಿದ್ರೆ ಅದನ್ನ ಸಾಧನೆ ಮಾಡಕ್ಕಾಗಲ್ಲ. ಲೈಫ್ ಅಲ್ಲಿ ರಿಸ್ಕ್ ತಗೊಂಡ್ರೆ ಮಾತ್ರ ಡ್ರೀಮ್ ನ ಅಚೀವ್ ಮಾಡಕ್ಕಾಗುತ್ತೆ. ಅವ್ರ ಕಾಲೇಜ್ನ ಡ್ರಾಪ್ ಔಟ್ ಮಾಡಿದ್ರು, ರಿಸ್ಕ್ ತಗೊಂಡು ಹಾಲಿವುಡ್ಗೆ ಹೋದ್ರು, ಅಲ್ಲಿ ಸಿಗೋ ಕೆಲಸ ಎಲ್ಲ ಮಾಡ್ಕೊಂಡು ಅಂಗಡಿ ಮುಂದೆ ಡ್ಯಾನ್ಸ್ ಆಡ್ಕೊಂಡು ಅಷ್ಟು ಕಷ್ಟ ಪಟ್ಟಿರೋದಕ್ಕೆ ಇವತ್ತು ಸೂಪರ್ ಸ್ಟಾರ್. ಲೈಫ್ ಅಲ್ಲಿ ರಿಸ್ಕ್ ತಗೊಂಡ್ರೆ ಖಂಡಿತಾಗಿ ನಮ್ ಡ್ರೀಮ್ ನ ಅಚೀವ್ ಮಾಡಬಹುದು ಅಂತ ಒಂದು ಗ್ರೇಟ್ ಎಕ್ಸಾಂಪಲ್ ಆಗಿದ್ದಾರೆ ಬ್ರಾಡ್ ಪಿಟ್. ನೆಕ್ಸ್ಟ್ ನಾನು ಯಾರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ತುಂಬಾ ಜನ ವಿಡಿಯೋಸ್ ನೋಡ್ತಿದ್ದೀರಾ, ಜಸ್ಟ್ 1% ಜನ ಮಾತ್ರ ಫಾಲೋ ಮಾಡ್ತಿದ್ದೀರಾ. ಸೊ ದಯವಿಟ್ಟು ನೀವು ಫಾಲೋ ಮಾಡೋದ್ರಿಂದ ನಂಗೆ ಇನ್ನೂ ಒಳ್ಳೆ ವಿಡಿಯೋಸ್ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ.